ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ನಾವೊಂದು ವಾಕ್ಯವನ್ನು ಓದಿ ಆರಾಧನೆ ಭಾಗಕ್ಕೆ ಹೋಗುವ. ವಾಕ್ಯ ಹೀಗೆ ಹೇಳ್ತದೆ, 48 ಕೀರ್ತನೆ. ಯೆಹೋವನು ಮಹೋನ್ನತನು, ನಮ್ಮ ದೇವರು ತನ್ನ ಪರಿಶುದ್ಧ ಪರ್ವತ ನಗರದಲ್ಲಿ ಸರ್ವಸ್ತುತಿ ಪಾತ್ರನಾಗಿದ್ದಾನೆ. ಆತನು ಮಹೋನ್ನತ ದೇವರಾಗಿದ್ದಾನೆ, ಸ್ತುತಿಗೆ ಪಾತ್ರನು, ಆರಾಧನೆಗೆ ಪಾತ್ರನಾಗಿದ್ದಾನೆ. ಸರ್ವ ಭೂನಿವಾಸಿಗಳು ಆತನನ್ನು ಆರಾಧಿಸಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡ ತಂದೆ, ನಿನ್ನ ಮುಂದೆ ನಾವು ಇದ್ದೇವೆ. ಈ ಸಮಯದಲ್ಲಿ ನಿನ್ನನ್ನು ಆರಾಧನೆ ಮಾಡಲಿಕ್ಕೆ ನಾವು ಸೇರಿದ್ದೇವೆ. ನಿನ್ನ ಮಕ್ಕಳಾದ ನಾವು ಸ್ವಾಮಿ, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಲಿಕ್ಕೆ ಪರಿಶುದ್ಧ ಆತ್ಮನೇ ಸಹಾಯ ಮಾಡು. ಪರಿಶುದ್ಧ ಆತ್ಮ ನಿನ್ನ ಸಹಾಯ ಬೇಕು. ನಮಗೆ ತಂದೆಗೆ ಸಂತೋಷ ಆಗಬೇಕು. ನಮ್ಮ ಆರಾಧನೆ ಮುಖಾಂತರ ನಿನ್ನಮ್ಮನ್ನು ನಡೆಸು, ವಾಕ್ಯದ ಮುಖಾಂತರ ನಡೆಸು, ಆರಂಭದಿಂದ ಅಂತ್ಯದವರೆಗೆ ನೀನೇ ನಡೆಸು ಮತ್ತು ನೀನು ಮಹಿಮೆ ಹೊಂದು ತಂದೆಯನ್ನು ಪ್ರಾರ್ಥನೆ ಯೇಸು ನಾಮ ತಂದೆ, ಆಮೆನ್. ವೆಲ್ಕಮ್ ಹೋಲಿ ಸ್ಪಿರಿಟ್. ಪರಿಶುದ್ಧ ಆತ್ಮನೇ ಸಹಾಯ ಮಾಡು. ಈ ಸಮಯದಲ್ಲಿ ನಾವೆಲ್ಲರೂ ಸೇರಿ ಆತನನ್ನು ಸ್ತುತಿಸುವ, ಆತನನ್ನು ಆರಾಧಿಸುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಪರಲೋಕ ದೇವನೇ, ನಿನ್ನ ಆರಾಧನೆ ಮಾಡುವೆ. ರಾಜನೇ ರಾಜನೇ, ನಿನ್ನ ಆರಾಧನೆ ಮಾಡುವೆ. ಪ್ರೀತಿಯ ಕರಗಳ ನಾ ಕಂಡೆನು, ನಿನ್ನ ಪ್ರೀತಿಯ ಕರಗಳ ಅಬ್ರಹ್ಮನ ದೇವರೇ, ನಿನ್ನ ಆರಾಧನೆ ಮಾಡುವೆ. ಇಸಾಕನ ದೇವರೇ, ನಿನ್ನ ಆರಾಧನೆ ಮಾಡುವೆ. ಅಬ್ರಹ್ಮನ ದೇವರೇ, ನಿನ್ನ ಆರಾಧನೆ ಮಾಡುವೆ. ಗ್ಲೋರಿ ಗ್ಲೋರಿ ಗ್ಲೋರಿ. ಇಸಾಕನ ದೇವರೇ, ನಿನ್ನ ಆರಾಧನೆ ಮಾಡುವೆ. ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು, ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು, ನಾ ಕಂಡೆನು, ನಾ ಕಂಡೆನು. ಹಲ್ಲೆಲೂಯ, ನಾ ಕಂಡೆನು, ನಾ ಕಂಡೆನು. ಯಾಕೋಬನ ದೇವರೇ, ನಿನ್ನ ಆರಾಧನೆ ಮಾಡುವೆ. ಮೋಶೆಯ ದೇವರೇ, ನಿನ್ನ ಆರಾಧನೆ ಮಾಡುವೆ. ಯಾಕೋಬನ ದೇವರೇ, ನಿನ್ನ ಆರಾಧನೆ ಮಾಡುವೆ. ಮೋಶೆಯ ದೇವರೇ, ನಿನ್ನ ಆರಾಧನೆ ಮಾಡುವೆ. ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು, ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು.
ದಾವಿದನ ದೇವರೇ ನಿನ್ನ ಆರಾಧನೆ ಮಾಡುವೆ. ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು. ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು. ನಾ ಕಂಡೆನು. ನಾ ಕಂಡೆನು. ಹಲ್ಲೆಲೂಯ ನಾ ಕಂಡೆನು. ನಾ ಕಂಡೆನು. ಪರಲೋಕ ದೇವರೇ ನಿನ್ನ ಆರಾಧನೆ ಮಾಡುವೆ. ರಾಜದಿ ರಾಜನೇ ನಿನ್ನ ಆರಾಧನೆ ಮಾಡುವೆ. ಪರಲೋಕ ದೇವರೇ ನಿನ್ನ ಆರಾಧನೆ ಮಾಡುವೆ. ರಾಜದಿ ರಾಜನೇ ನಿನ್ನ ಆರಾಧನೆ ಮಾಡುವೆ. ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು. ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು. ನಾ ಕಂಡೆನು. ನಾ ಕಂಡೆನು. ಹಲ್ಲೆಲೂಯ ನಾ ಕಂಡೆನು. ನಾ ಕಂಡೆನು. ಗ್ಲೋರಿ 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 ಗ್ಲೋರಿ. ಓ ಥ್ಯಾಂಕ್ ಯು ಲೋ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ಹಾಲೆಲೂಯ. ಓ ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಹಾಲೆಲೂಯ. ನನ್ನ ಮಕ್ಕಳಾದ ನಾವು ಸ್ವಾಮಿ ಈ ಸಮಯದಲ್ಲಿ ನಿನ್ನನ್ನು ಆರಾಧಿಸುತ್ತೇವೆ, ಸ್ತುತಿಸುತ್ತೇವೆ. ಹಾಲೆಲೂಯ. ಥ್ಯಾಂಕ್ ಯು ಲೋ. ಹಾಲೆಲೂಯ. ನಾವೆಲ್ಲರೂ ಚಪ್ಪಾಳೆಯನ್ನು ತಟ್ಟಿ ಆತನನ್ನು ಸ್ತುತಿಸುವ, ಆರಾಧಿಸುವ. ಆತನು हालेलुया स्तुति करेंगे, हम यीशु की स्तुति करेंगे. हालेलुया स्तुति करेंगे, हम यीशु की स्तुति करेंगे. हालेलुया 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 स्तुति करेंगे, हम यीशु की स्तुति करेंगे. हालेलुया स्तुति करेंगे, हम यीशु की स्तुति करेंगे. हालेलुया 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 हालेलुया. क्रूस को जीवन दिया और रक्त निभाया, क्रूस
पापों को मिटा के मुक्ति करके मुक्ति भी दिया है। हालेलुया स्तुति करेंगे हम यीशु की स्तुति करेंगे। हालेलुया स्तुति करेंगे हम यीशु की स्तुति करेंगे। हालेलुया 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 स्तुति करेंगे हम यीशु की स्तुति करेंगे। हालेलुया स्तुति करेंगे नाವೆಲ್ಲರೂ यीशु की स्तुति करेंगे। हालेलुया 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 सदा मैं स्तुति करूंगा और सदा तुझे याद करूंगा। सदा मैं स्तुति करूंगा और सदा तुझे याद करूंगा। पवित्र आत्मा से भरपूर होकर तेरे लिए जीऊंगा। पवित्र आत्मा से भरपूर होकर तेरे लिए जीऊंगा। हालेलुया स्तुति करेंगे हम यीशु की स्तुति करेंगे। हालेलुया स्तुति करेंगे हम यीशु की स्तुति करेंगे। हालेलुया 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 हालेलुया। ओ ग्लोरी 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 ग्लोರಿ। ಓ ಥ್ಯಾಂಕ್ ಯು ಲೋ ಆತನ್ನು ಆರಾಧಿಸುವನು ಮನಪೂರ್ವಕವಾಗಿ ಆರಾಧಿಸುವ. ಹಾಲೆಲೂಯ ಥ್ಯಾಂಕ್ ಯು ಜೀಸಸ್ ಹಾಲೆಲೂಯ. ಓ ಗ್ಲೋರಿ ಗ್ಲೋರಿ ಗ್ಲೋರಿ. ನಮ್ಮ ಕೈಯನ್ನು ಎತ್ತಿ ನಾವು ಆರಾಧಿಸುವ ಆತನನ್ನು. ಓ ಗ್ಲೋರಿ 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 ಮಹಿಮೆ ಹಾಲೆಲೂಯ ಥ್ಯಾಂಕ್ ಯು ಲೋ ಥ್ಯಾಂಕ್ ಯು ಜೀಸಸ್ ಹಾಲೆಲೂಯ. ಆರಾಧನೆ ಇಮ್ಮಾನುವೇಲ ಆರಾಧನೆ ಇಮ್ಮಾನುವೇಲ ಆರಾಧನೆ ಇಮ್ಮಾನುವೇಲ ಆರಾಧನೆ ಇಮ್ಮಾನುವೇಲ ನಮ್ಮ ಜೊತೆಯಲ್ಲಿ ಇರುವವನೇ ನಮ್ಮ ಮಧ್ಯದಲ್ಲಿ ವಾಸಿಸುವನೇ ನಮ್ಮ ಜೊತೆಯಲ್ಲಿ ಇರುವವನೇ ನಮ್ಮ ಮಧ್ಯದಲ್ಲಿ ವಾಸಿಸುವನೇ ನೀ ಪರಿಶುದ್ಧ ನೀ ಪರಿಶುದ್ಧ ಇಮ್ಮಾನುವೇಲನೇ ನೀ ಪರಿಶುದ್ಧ ನೀ ಪರಿಶುದ್ಧ ಇಮ್ಮಾನುವೇಲನೇ
ಖಗು ಬಾಳುವನಾಗಿದಿ. ನಿತ್ಯ ದೇವರು ನೀನೇ, ಪರಿಶುದ್ಧ ರಾಜ ನೀನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಓ ದೇವರೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಓ ದೇವರೇ, ಶರಣ ದೇವರೇ ಆರಾಧನೆ, ಸರ್ವಶಕ್ತನೇ ಆರಾಧನೆ, ಶರಣ ದೇವರೇ ಆರಾಧನೆ, ಸರ್ವಶಕ್ತನೇ ಆರಾಧನೆ, ನೀ ಸರ್ವಶ್ರೇಷ್ಠಿ ಕರ್ತನೇ. ಸರ್ವಲೋಕವನ್ನು ಆಳುವನಾಗಿದೆ ನೀನು ತಂದೆ. ನಿನ್ನ ಭುಜಬಲದಿಂದ ನೀನು ಆಳ್ತಾ ಇದ್ದಿ. ಸರ್ವಲೋಕವನ್ನು ಆಳುವವನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಶರಣ ದೇವರೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಶರಣ ದೇವರೇ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವನೇ, ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ, ಪರಿಶುದ್ಧ. ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ ಪ್ರಿಯರೇ, ಆತನು ಪರಿಶುದ್ಧನಾಗಿದ್ದಾನೆ. ಇಮ್ಮಾನುವೇಲನೇ, ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ, ಆತನು ಪರಿಶುದ್ಧ ದೇವರಾಗಿದ್ದಾನೆ, ಸದಾ ಬಾಳುವನಾಗಿದ್ದಾನೆ, ಸದಾ ಆಳುವನಾಗಿದ್ದಾನೆ ಆತನು. ಆತನಿಗೆ ನಾವು ಆರಾಧಿಸುವ, ಇನ್ನೊಂದು ಹಾಡನ್ನು ಹಾಡಿ ನಾವು ಆರಾಧಿಸುವ, ಇನ್ನೊಂದು ಕೊಂಕಣಿ ಹಾಡನ್ನು ಹಾಡಿ ನಾವು ಆರಾಧಿಸುವ ಆತನನ್ನು. ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು ಪ್ರಿಯರೇ. ಆತನು ಒಳ್ಳೆಯವನಾಗಿದ್ದಾನೆ, ಆತನ ಬೆಳಕು ನಮ್ಮ ಮಧ್ಯದಲ್ಲಿ ಉಂಟು. ಈ ಸಮಯದಲ್ಲಿ ನಾವು ಪರಿಶುದ್ಧದಿಂದ ಪರಿಶುದ್ಧ ಸ್ಥಳಕ್ಕೆ ಹೋಗುವ, ಈ ಸಮಯದಲ್ಲಿ ನಾವು ಪರಿಶುದ್ಧದಿಂದ ಪರಿಶುದ್ಧ ಸ್ಥಳದಲ್ಲಿದ್ದೇವೆ. ಓ ಕುಲೋರಿ 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 ಕುಲೋರಿ, ಮನಪೂರ್ವಕವಾಗಿ ನಾವು ಆರಾಧಿಸುವ. ನಿಮಗೆ ಅರ್ಥ ಆಗಲಿ ಅರ್ಥ ಆಗಲಿ, ಇದರಲ್ಲಿ ದೇವರ ಪ್ರಸನ್ನತೆ ಈಗ ಚಲಿಸ್ತಾ ಇದೆ. महापवित्र स्थान बेतेलिया शेलिया
tace samor yeya sarpodia shia sana muka povim tumche hat tvoj rubara Raya Charaya Mahapovit stana biteryeya Shelye charak tantlen son pasha Gayanani tacha samoryeya Sarpodia shia sana muka Povitum che hat tvoj rubara Raya Charaya Aradan kara Jesus Aradan kara Jesus Aradan kara Jesus Aradan kara Jesus Mahapovit stana biteryeya Shelye charak tantlen son pasha Gayanani tace samoryeya Sarpodia shia sana muka Povitum che hat tvoj rubara Raya Charaya Mahapovit stana biteryeya Shelye charak tantlen son pasha Gayanani tace samoryeya Sarpodia shia sana muka Povitum che hat tvoj rubara Raya Charaya Aradan kara Jesus Glory, 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 glory Aradan kara Jesus Bapa Aradan kara Jesus Aradan kara Jesus Aradan kara Jesus Aradan kara ಈ ಸಮಯ ತಂದೆ ನಿನಗೆ ಸ್ತೋತ್ರಪ್ಪ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ತಂದೆ ನಾವು ಈ ಸಮಯದಲ್ಲಿ ನಿನಗೆ ಮನಪೂರ್ವಕವಾಗಿ ಆರಾಧಿಸ್ತೇವೆ ಸ್ವಾಮಿ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು ನೀನು ನಮ್ಮ ಮಧ್ಯದಲ್ಲಿ ಹಿಡಿದು ಬಂದಿದ್ದೀವಿ ಸ್ವಾಮಿ ಓ ನಾವೆಲ್ಲರೂ ಅನುಭವ ಮಾಡುವ ಆತನ ಪ್ರಸನ್ನತೆ ಅನುಭವ ಮಾಡುವ ನಮ್ಮ ತಂದೆಯ ಪ್ರಸನ್ನತೆ ನಾವು ಅನುಭವ ಮಾಡುವ Hallelujah Hallelujah. Hallelujah.
ತಂದೆಯನಿಗೆ ಸ್ತೋತ್ರಪ್ಪ. ಈ ಸಮಯದಲ್ಲಿ ಕರ್ತನೇ, ನಾವು ಮಾಡಿದ ಸ್ತುತಿ ಮತ್ತು ಆರಾಧನೆ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರಪ್ಪ. ಕರ್ತನೇ, ನೀನು ಆರಾಧನೆಗೆ ಯೋಗ್ಯನು, ಸ್ತುತಿಗೆ ಯೋಗ್ಯನು ಸ್ವಾಮಿ. ನಾವೆಲ್ಲರೂ ಸೇರಿ ಮಾಡಿದ ಆರಾಧನೆ ಪರಲೋಕದಲ್ಲಿ ನಿನ್ನ ಸಿಂಹಾಸನದ ಮುಂದೆ ನೀನು ಸ್ವೀಕಾರ ಮಾಡಿದ ಸ್ವಾಮಿ. ಸ್ತೋತ್ರಪ್ಪ. ನಮ್ಮ ಯಜ್ಞವನ್ನು ಸ್ವೀಕಾರ ಮಾಡೋದಕ್ಕೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ಸಲ್ಲುತ್ತಾ ಯೇಸು ನಾಮ ತಂದೆ, ಆಮೆನ್. ಪ್ರಿಯರೇ, ಇಷ್ಟೊತ್ತು ನಾವು ಇಷ್ಟು ಸಮಯ ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ದೇವರು ನಮಗೆ ಸ್ತೋತ್ರವಾಗಲಿ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲುಂಟು, ದೇವರ ಉಪಸ್ಥಿತಿ ಮಧ್ಯದಲ್ಲುಂಟು. ದೇವರ ವಾಕ್ಯ ಹೇಳ್ತದೆ, ಸ್ತುತಿ ಯಜ್ಞವು ಇಲ್ಲಿ ಉಂಟು, ಅವರ ಮಧ್ಯದಲ್ಲಿ ನಾನು ಇದ್ದೇನೆಂದು. ದೇವರ ವಾಕ್ಯ ಪ್ರಕಾರ ಆತನು ಆಲ್ರೆಡಿ ನಮ್ಮ ಮಧ್ಯದಲ್ಲಿದ್ದಾನೆ, ನಮ್ಮ ಸಂಗಡ ಇದ್ದಾನೆ ಆತನು ಆಲ್ರೆಡಿ. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಿಯ, ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಉಂಟು. ನಾವು ಈ ಸಮಯದಲ್ಲಿ ಪ್ರಿಯರೇ ದೇವರ ವಾಕ್ಯಕ್ಕೆ ಹೋಗುವ, ದೇವರ ವಾಕ್ಯವನ್ನು ಕೇಳುವ. ದೇವರ ವಾಕ್ಯದಲ್ಲಿ ಮಾತ್ರ ಜೀವ ಉಂಟು. ದೇವರ ವಾಕ್ಯ ಒಬ್ಬ ವ್ಯಕ್ತಿಗೆ ಬದಲಾಯಿಸ್ತದೆ, ನಿಮ್ಮನ್ನು ಬದಲಿಸ್ತದೆ, ನಮ್ಮನ್ನು ಬದಲಾಯಿಸ್ತದೆ. ಬದಲಾವಣೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಈ ಸತ್ಯವೇದ ತಿಳ್ಕೊಳ್ಳೋದು ತುಂಬ ಅಗತ್ಯವಾಗಿದೆ. ಈ ಲೋಕದಲ್ಲಿ ನೀವು ಮತ್ತು ನಾವು ಜೀವಿಸುವಾಗ ವಾಕ್ಯ ಭಾಗಕ್ಕೆ ನೇರವಾಗಿ ಹೋಗುವ. ಮೊದಲನೇ ಕೊರಿಂಥದವರ ಪತ್ರಿಕೆಯಲ್ಲಿ 4:15 4ನೇ ವಾಕ್ಯ ಈ ರೀತಿ ಹೇಳ್ತದೆ, ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು ನಿಜ. ಯೇಸು ಕ್ರಿಸ್ತನು ಮಾನವನ ಪಾಪಗಸ್ರ, ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ ಸತ್ತದ್ದು, ಶಿಲುಬೆಯಲ್ಲಿ ಯೇಸು ಪ್ರಾಣ ಕೊಟ್ಟದ್ದು ಅದು ನಿಜವಾಗಿದೆ, ಅದು ಸತ್ಯವಾಗಿದೆ. ಇಲ್ಲಿ ಸತ್ಯವೇದ ಹೇಳ್ತದೆ, ಸತ್ತದು ಹೂಣಲ್ಪಟ್ಟನು, ಆತನಿಗೆ ಸತ್ತ ನಂತರ ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿವಸದಲ್ಲಿ ಆತನು ಎಬ್ಬಿಸಲ್ಪಟ್ಟನು. ಶಾಸ್ತ್ರದಲ್ಲಿ ಬರೆಯುವ ಪ್ರಕಾರ, ಏಕೆಂದರೆ ಮೊದಲೇ ಶಾಸ್ತ್ರದಲ್ಲಿ ಬರೆದು ಹಾಕಿದೆ. ಪ್ರವಾದಿಯ ಮುಖಾಂತರ ಪ್ರಿಯರೇ ದೇವರು, ಸರ್ವಶಕ್ತನಾದ ದೇವರು ಮಾತಾಡಿದ್ದಾನೆ. ತನ್ನ ಮಗನ ವಿಷಯದಲ್ಲಿ ಮಾತಾಡಿದ್ದಾನೆ. ಯೇಸು ಶಿಲುಬೆಯಲ್ಲಿ ಸಾಯಲೇಬೇಕು, ಏಕೆಂದರೆ ಮಾನವ ಕುಲದ ಪಾಪಗಸ್ರ, ಮಾನವ ಕುಲಕ್ಕೆ ಶಾಪದಿಂದ ಬಿಡುಗಡೆ ಮಾಡಲಿಕ್ಕೆ. ಅಷ್ಟೇ ಅಲ್ಲ, ಆತನು 3ನೇ ದಿವಸ ಪುನರುತ್ಥಾನ ಆಗ್ತಾನೆ ಎಂದು ಮೊದಲೇ ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ಇವನು ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇರುವಾಗ, ಶರೀರದಲ್ಲಿ ಇರುವಾಗ ಎಷ್ಟೋ ಸರಿ ಶಿಷ್ಯರಿಗೆ ಹೇಳಿದ್ದಾನೆ, ನೋಡಿರಿ, ನನಗೆ ಹಿಡಿಯುತ್ತಾರೆ, ನನಗೆ ಹೊಡೆಯುತ್ತಾರೆ, ಶಿಲುಬೆಯಲ್ಲಿ ಹಾಕುತ್ತಾರೆ, ಶಿಲುಬೆಯಲ್ಲಿ ನನಗೆ ನಿಂದೆ ಮಾಡ್ತಾರೆ, ಶಿಲುಬೆಯಲ್ಲಿ ಸಂಕಟಕ್ಕೆ ಒಳಗಾಗ್ತೇನೆ, ನಾನು ಶಿಲುಬೆಯಲ್ಲಿ ನಾನು ಸಾಯುತ್ತೇನೆ, ಆದರೆ 3ನೇ ದಿವಸ ನಾನು ಜೀವಂತವಾಗ್ತೇನೆಂದು ಶಿಷ್ಯರ ಹತ್ರ ವಿಧ ರೀತಿಯಲ್ಲಿ ಯೇಸು ಕ್ರಿಸ್ತನು ಮಾತಾಡಿದ್ದಾನೆ. ಪ್ರಿಯರೇ, ಅದರ ಅರ್ಥ ಯೇಸು ಜೀವಂತವಾಗಿದ್ದಾನೆ. ಯೇಸು ಯಾಕೆ ಜೀವಂತವಾಗಿದ್ದಾನೆ? ನೀನು ಮತ್ತು ನಾನು ಈ ಶರೀರ ಬಿಟ್ಟರೆ ನಾನು ಮತ್ತು ನೀನು, ಇಡೀ ಮಾನವ ಕುಲವು ಜೀವಂತವಾಗಬೇಕೆಂದು ಇಡೀ ಜಗತ್ತಿನ ಮಾನವ ಕುಲಗೋಸ್ಕರ ಯೇಸು ಸತ್ತು ಜೀವಂತವಾಗಿದ್ದಾನೆ. ಏಕೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ರಕ್ತ ಕೊಟ್ಟಿದ್ದಾನೆ ಅಂದರೆ ಕ್ರಯ ಕೊಟ್ಟಿದ್ದಾನೆ ಯೇಸು ಕ್ರಿಸ್ತನು. ಏಕೆ? ಮಾನವನ ಪಾಪಕ್ಕೋಸ್ಕರ ಕ್ರಯ ಕೊಟ್ಟು ಆಗಿದೆ. ಪ್ರಿಯರೇ, ಅದಕ್ಕೋಸ್ಕರ ನಿಮ್ಮ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನು ತುಂಬ ಇಂಪಾರ್ಟೆಂಟ್ ಆಗಿದೆ. ಇವತ್ತು ಯೇಸು ಕ್ರಿಸ್ತನ ಶುಭ ಸಂದೇಶವನ್ನು ಕೇಳುತ್ತಾರೆ, ಬಿಟ್ಟು ಬಿಡ್ತಾರೆ. ಹಾಗೆ ಅಲ್ಲ, ಯೇಸು ಸರ್ವಶಕ್ತನೂ ಆಗಿದ್ದಾನೆ. ನಾವು ಒಂದು ವಾಕ್ಯವನ್ನು ಓದುವ, ನಮಗೆ ತಿಳಿಯುತ್ತದೆ. ಪ್ರಕಟಣೆ ಗ್ರಂಥ, ಯೇಸುಟ್ಟಿಗೆ ಇದ್ದ ಯೆಹೋವನನು ಒಂದು ದರ್ಶನವನ್ನು ನೋಡ್ತಾ ಇದ್ದಾನೆ. ಒಂದು ದರ್ಶನ ನೋಡ್ತಾ ಇದ್ದಾನೆ. ದೇವರು ಪರಲೋಕ ತೆರೆದು ಆತನಿಗೆ ತೋರಿಸ್ತಾನೆ. ಯೇಸು ಈ ಶರೀರದಲ್ಲಿ ಇರುವಾಗ ಯೇಸುಟ್ಟಿಗೆ ಆತನು ಕೂತ್ಕೊಂಡಿದ್ದಾನೆ, ಯೇಸುಟ್ಟಿಗೆ ಊಟ ಮಾಡಿದ್ದಾನೆ, ಯೇಸುಗೆ ಮುಟ್ಟಿದ್ದಾನೆ. ಯೇಸು ಎಲ್ಲಿ ಹೋದರೂ ಆತನೊಟ್ಟಿಗೆ ಯೇಸುಟ್ಟಿಗೆ ಇದ್ದವರು. ಆದರೆ ಈಗ ಆತನು ಯೇಸುವಿನ ವಿಷಯದಲ್ಲಿ ಏನು ಹೇಳ್ತಾನೆ ನೋಡುವ. 17ನೇ ಅಧ್ಯಾಯ
1:17 ನಾನು ಆತನನ್ನು ಕಂಡಾಗ ಹೇಳ್ತಾನೆ, ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದದ ಮುಂದೆ ಬಿದ್ದೇನೆ ಹೇಳ್ತಾನೆ. ಕಂಡಾಗ ಇದೇ ವ್ಯಕ್ತಿ ಯೇಸು ಕ್ರಿಸ್ತನು ಶರೀರದಲ್ಲಿ ಇರುವಾಗ ಯೇಸುಟ್ಟಿಗೆ ಕೂತ್ಕೊಂಡಿದ್ದಾನೆ. ಯೇಸು ಎಲ್ಲಿ ಹೋದರೂ ಯೇಸುಟ್ಟಿಗೆ ಹೋಗ್ತಿದ್ದನು. ಎಲ್ಲಿ ಅದ್ಭುತ ಆಗ್ತದೆ ಆತನು ಯೇಸುನೊಟ್ಟಿಗೆ ಇದ್ದನು. ಯೇಸುಟ್ಟಿಗೆ ಊಟ ಮಾಡಿದ್ದಾನೆ, ಎಷ್ಟೋ ಅದ್ಭುತ ನೋಡಿದ್ದಾನೆ, ಯೇಸುಟ್ಟಿಗೆ ಮಲಗಿದ್ದಾನೆ. ಈ 3 ವರ್ಷ ಯೇಸುಟ್ಟಿಗೆ ಇದ್ದ ವ್ಯಕ್ತಿ ಈಗ ಹೇಳ್ತಾನೆ, ನಾನು ಯೇಸುವಿಗೆ ಕಂಡಾಗ ಆತನ ಪಾದಕ್ಕೆ ಬಿದ್ದೇನೆ ಎಂದು ಹೇಳ್ತಾನೆ. ನಿಲ್ಲಿಕ್ಕೆ ಆಗಲಿಲ್ಲ. ನೋಡಿ, ಪಾದಗಳ ಮುಂದೆ ಬಿದ್ದನು. ಆತನ ತನ್ನ ಬಲಕೈಲಿ ನನ್ನನ್ನು ಮೇಲೆತ್ತು. ಆತನೇನು ಮಾಡಿದ? ತನ್ನ ಬಲಕೈಲಿ ಮೇಲೆತ್ತಿದ. ಆತನಿಗೆ ಯೇಸು ತನ್ನ ಬಲಕೈಲಿ ಮೇಲಿಟ್ಟು ಏನು ಮಾಡಿದ? ಹೆದರಬೇಡ. ತನ್ನ ಬಲಕೈಯನ್ನಿಟ್ಟ, ಹೆದರಬೇಡ ಎಂದು ಹೇಳಿದ. ಮೊದಲು ಹೇಳಿದ ಮಾತೇನು? ಹೆದರಬೇಡ, ಹೆದರಬೇಡ, ನಾನು ಮೊದಲಿನವನು ಕಡೆಯವನು. ಏನು ಹೇಳಿದನು ಯೇಸು ಕ್ರಿಸ್ತನು? ನಾನು ಮೊದಲಿನವನು ಕಡೆಯವನು. ಅದರ ಅರ್ಥ ಏನು? ಯೇಸು ಈ ಜಗತ್ತು ಆಗುವ ಮೊದಲೇ ಇದ್ದವನು. ನಾನು ಮೊದಲಿನವನು ಕಡೆಯವನು ಎಂದು ಹೇಳ್ತಾ ಇದ್ದೇನೆ. ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳುವ ಈ ವಾಕ್ಯ. ಮೊದಲಿನವನು, ನಾನು ಕಡೆಯವನು, ಸದಾ ಜೀವಿಸುವವನು ಆಗಿದ್ದೇನೆ. ಯೇಸು ಕ್ರಿಸ್ತನು ಯಾರಾಗಿದ್ದಾನೆ? ಸದಾ ಜೀವಿಸುವನಾಗಿದ್ದಾನೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತು 3ನೇ ದಿವಸ ಜೀವಂತವಾಗಿದ್ದಾನೆ ಪ್ರಿಯರೇ. ಏಕೆಂದರೆ ನೀನು ಮತ್ತು ನಾನು ಈ ಶರೀರದಲ್ಲಿ ಇರುವಾಗ ಯೇಸು ಕ್ರಿಸ್ತನು ಯಾರ್ಯಾರು ಸ್ವೀಕಾರ ಮಾಡಿದ್ದಾರೆ, ಮಾನಸಾಂತರಾಗಿ ಪಶ್ಚಾತ್ತಾಪ ಆಗಿ ಅವರು ಎಲ್ಲರೂ ಜೀವಂತ ಆಗಬೇಕೆಂದು ಯೇಸು ಕ್ರಿಸ್ತನು ಮೊದಲೇ ಜೀವಂತ ಆಗಿದ್ದಾನೆ. ಯೇಸು ಪ್ರಥಮ ಫಲವಾಗಿದ್ದಾನೆ. ಜೀವಂತ ಆದ ವ್ಯಕ್ತಿ ಪ್ರಕಾರ ಪ್ರಥಮ ಫಲ ಆತನು. ಪ್ರಥಮ ವ್ಯಕ್ತಿ, ಮೊದಲನೇ ವ್ಯಕ್ತಿ ಜೀವಂತ ಆದದ್ದು, ಶರೀರದಲ್ಲಿ ಇದ್ದು ಮೊದಲೇ ವ್ಯಕ್ತಿ ಜೀವಂತ ಆದದ್ದು ಯೇಸು ಕ್ರಿಸ್ತನ ಆಗಿದ್ದಾನೆ. ಅದಕ್ಕೋಸ್ಕರ ಆತನು ಹೇಳ್ತಾ ಇದ್ದಾನೆ ಇಲ್ಲಿ, ನಾನು ಮೊದಲನೇನವನು ಕಡೆಯವನು, ಸದಾಕಾಲ ಜೀವಿಸುವವನು. ಯಾರು ಬೇಕು ಇವತ್ತು? ಸದಾಕಾಲ ಜೀವಿಸುವನು ನಿನಗೆ ಮತ್ತು ನನಗೆ ಬೇಕು. ಈ ಲೋಕದ ಅಂತ್ಯ ತನಕ ನಾನು ನಿನ್ನ ಸಂಗಡ ಅಂತ್ಯ ತನಕ ಎಲ್ಲ ದಿವಸಗಳಲ್ಲಿ ನಾನು ನಿನ್ನ ಸಂಗಡ ಇದ್ದೇನೆ ಎಂದು ಹೇಳಿದ ವ್ಯಕ್ತಿ ಯಾರು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಮಾತ್ರ ಹೇಳಿದ್ದಾನೆ, ನಾನು ಈ ಲೋಕದ ಅಂತ್ಯ ತನಕ ಎಲ್ಲ ದಿವಸ ನಿನ್ನ ಸಂಗಡ ಇದ್ದೇನೆಂದು ಹೇಳಿದ ವ್ಯಕ್ತಿ ಒಬ್ಬನೇ ಯೇಸು ಕ್ರಿಸ್ತನಾಗಿದ್ದಾನೆ. ನಮ್ಮ ತಂದೆ ತಾಯಿಗೆ ಹೇಳಲಿಕ್ಕೆ ಆಗ್ತದಾ? ನಮಗೆ ಈ ಶರೀರದಲ್ಲಿ ಹುಟ್ಟಿಸಿದ ತಂದೆ ತಾಯಿ ಹೇಳಲಿಕ್ಕೆ ಆಗ್ತದಾ? ಯಾರ ಗ್ಯಾರಂಟಿ ಇಲ್ಲ ಇವತ್ತು. ಯಾರು ಯಾವಾಗ ಶರೀರ ಬಿಡ್ತಾರೆಂದು ಸಾಧ್ಯ ಇಲ್ಲ. ಆದರೆ ಯೇಸು, ಜೀವಂತವಾಗಿದ್ದ ಯೇಸು ಸದಾಕಾಲ ನಿನ್ನ ಸಂಗಡ ನನ್ನ ಸಂಗಡ ಆತನು ಇದ್ದೇನೆ ಎಂದು ವಾಗ್ದಾನ ಮಾಡಿದ್ದಾನೆ. ಆತನು ಈ ಜಗತ್ತಾಗುವ ಮೊದಲೇ ಇದ್ದವನು, ನಂತರ ಕೂಡ ಇರುವವನು. ಆತನು ಸದಾಕಾಲ ಇರುವವನು, ಸದಾಕಾಲ ಜೀವಿಸುವವನಾಗಿದ್ದಾನೆ. ಆತನು ಜೀವಿಸುವ ದೇವರಾಗಿದ್ದಾನೆ. ಅದಕ್ಕೋಸ್ಕರ ಪ್ರಿಯರೇ, ಯಾರು ಬೇಕು ಇವತ್ತು? ಯೇಸು ಕ್ರಿಸ್ತ ನಮ್ಮ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಬೇಕು. ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಇದ್ದರೆ ಯಾವ ಭಯ ಪಡುವ ಅಗತ್ಯ ಇಲ್ಲ. ಮರಣಕ್ಕೆ ಭಯ ಪಡುವ ಅಗತ್ಯ ಇಲ್ಲ. ಒಬ್ಬ ವ್ಯಕ್ತಿ ಮರಣಕ್ಕೆ ಭಯಪಡುವ ಅಗತ್ಯ ಇಲ್ಲ. ಏಕೆಂದರೆ ಆತನ ಒಳಗೆ ಯಾರಿದ್ದಾನೆ? ದೇವರ ಆತ್ಮ ಉಂಟು ಅವನ ಒಳಗೆ. ಜೀವಂತವಾಗಿದ್ದ ಯೇಸು ಕ್ರಿಸ್ತನ ಆತ್ಮ ಅವನಿಗೆ ಒಳಗೆ ಉಂಟು. ಪುನರುತ್ಥಾನ ಆದ ಆತ್ಮ ಅವನ ಒಳಗೆ ಇರುತ್ತದೆ. ಇಲ್ಲಿ ಸತ್ಯವೇದ ಹೇಳ್ತದೆ, ಸತ್ತವನಾದೆನು. ಅಲ್ಲಿ ದೇವರ ವಾಕ್ಯ, ನಾನು ಸತ್ತವನಾದೆನು. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಸತ್ತದು ನಿಜವಾಗಿದೆ. ಸತ್ತವನಾದೆನು ಮತ್ತು ಇಗೋ ಯುಗಾಂತಗಳಲ್ಲಿಯೂ ಬದುಕುವನಾಗಿದ್ದೇನೆ.
ಹೇಳ್ತಾನೆ, ಯುಗಾಂತರಗಳಲ್ಲಿಯೂ ನಾನು ಬದುಕುವನಾಗಿದ್ದೇನೆ. ಯೇಸು ಕ್ರಿಸ್ತನಿಗೆ ಯುಗಾಂತರ ಅಂತ್ಯನೇ ಇಲ್ಲ, ಅಂತ್ಯ ಇಲ್ಲದ ಸಂಗತಿ ಇಲ್ಲಿ ಬೋಧನೆ ಮಾಡ್ತಾ ಉಂಟು. ಯುಗಾಂತಗಳಿಗೆ ನಾನು ಬದುಕುವನಾಗಿದ್ದೇನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೇ. ಮರಣದ ಮತ್ತು ಪಾತಾಳದ ಬೀಗದ ಕೈ ಎಲ್ಲಿ ಉಂಟು? ಯೇಸು ಕ್ರಿಸ್ತನ ಹತ್ರ ಉಂಟು. ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಸೈತಾನನ್ನು ಸೋಲಿಸಿದ್ದಾನೆ. ಲೋಕದ ಮಾನವನಿಗೆ ನೋಡುವಾಗ ಏನಾಗ್ತದೆ? ಶಿಲುಬೆಯಲ್ಲಿ ನೋಡುವಾಗ ಯೇಸು ಕ್ರಿಸ್ತನ ಆ ದಿವಸ ಎಲ್ಲ ಮುಗಿಯಿತು. ಯೇಸು ಕ್ರಿಸ್ತನು ಸೋತು ಹೋದ, ಯೇಸು ಕ್ರಿಸ್ತನು ಸತ್ತ ಶಿಲುಬೆಯಲ್ಲಿ ಮುಗಿಯಿತು ಇಲ್ಲಿ ಎಂದು ಎಣಿಸಿದ್ದು. ಆದರೆ ಸತ್ಯವೇದ ಹೇಳ್ತದೆ, ಯೇಸು ಕ್ರಿಸ್ತನು ಎಲ್ಲ ಮಾನವ ಕುಲದ ಪಾಪ ಶಾಪದ ದೊಡ್ಡ ಆ ಪಟ್ಟಿ, ದೊಡ್ಡ ಲೀಸ್ಟ್ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಹರಿದು ಬಿಸಾಡಿದ್ದಾನೆ. ಕೊಲೋಸ್ಯರ ಪತ್ರಿಕೆ ನಮಗೆ ಓದಿದರೆ ಗೊತ್ತಾಗ್ತದೆ. ಹರಿದು ಬಿಸಾಡಿದ ಆತನು, ಇಲ್ಲದಾಗೆ ಮಾಡಿದ. ಸೈತಾನ್ನ ಆಯುಧಗಳು ನಿರೆಯದಾಗಿ ಮಾಡಿದ. ಅಲ್ಲಿ ಅವನ ಬಲ ಮುರಿದಿದ. ಸೈತಾನನ ಬಲವು ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಮುರಿದ. ಇದು ಆತ್ಮಿಕ ಸಂಗತಿ. ನಿಮಗೆ ಈ ಲೋಕ ಕಣ್ಣಿಗೆ ಕಾಣುವ ಸಂಗತಿ ಅಲ್ಲ ಇದು. ಕಣ್ಣಿಗೆ ಕಾಣುವ ಸಂಗತಿ ಏನು? ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತಿದ್ದಾನೆ ಎಂದು ಅಷ್ಟೇ ನೋಡುವುದು, ಸೋತು ಹೋದನ್. ಆದರೆ ಆತ್ಮಿಕ ಲೋಕದಲ್ಲಿ ಏನಾಯಿತು? ಅಲ್ಲಿ ಸತ್ಯವೇದ ಹೇಳ್ತದೆ, ಸೈತಾನನ್ನು, ಈ ಲೋಕದ ಅಧಿಪತಿಯನ್ನು ಆತನು ಸೋಲಿಸಿದ, ಮರಣವನ್ನು ಜಯಿಸಿದ ಆತನು, ಮರಣ ಇಲ್ಲದಾಗೆ ಮಾಡಿದ ಆತನು. ಮರಣವನ್ನು ಸೋಲಿಸಲಿಕ್ಕೆ ಯಾರಿಗೆ ಆಗ್ತದ? ಮಾನವ ಕುಲಕ್ಕೆ ಯಾರಿಗಾದರೂ ಸಾಧ್ಯ ಉಂಟಾ? ಮಾನವ ಕುಲಕ್ಕೆ ಮರಣವನ್ನು ಸೋಲಿಸಲಿಕ್ಕೆ ಯಾರಿಗೆ ಸಾಧ್ಯ ಇಲ್ಲ. ಮರಣ ಎಲ್ಲರಿಗೆ ಉಂಟೆ. ಈ ಲೋಕದಲ್ಲಿ ಬಂದ ಪ್ರಿಯರೇ, ಮಾನವನು ಎಷ್ಟು ದೊಡ್ಡ ವ್ಯಕ್ತಿ ಆಗಲಿ, ಎಷ್ಟು ಭಕ್ತನಾಗಲಿ, ಅವನು ಯಾವ ಪ್ರವಾದಿ ಆಗಲಿ, ಯಾವ ರಾಜ್ಯನಾಗಲಿ, ಎಷ್ಟು ದೊಡ್ಡ ಪದವಿಯಲ್ಲಿ ಇರಲಿ ಆತನು, ಎಷ್ಟು ಹಣವಂತನಾಗಲಿ ಆತನು, ಎಷ್ಟು ಐಶ್ವರ್ಯ ಆತನಲ್ಲಿ ಇರಲಿ, ಅವನಿಗೆ ಮರಣ ಮಾತ್ರ ಬಿಡುವುದಿಲ್ಲ. ಅವನು ಸಾಯಲೇಬೇಕು. ಏಕೆಂದರೆ ಅವನಿಗೆ ಮಣ್ಣಿನಿಂದ ದೇವರು ಮಾಡಿದ್ದು, ತನ್ನ ಸ್ವರೂಪದಲ್ಲಿ ಸ್ವಭಾವದಲ್ಲಿ ಸೃಷ್ಟಿ ಮಾಡಿದ್ದು, ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟಿದ್ದನು. ಅವನು ಮಣ್ಣಿಗೆ ಹೋಗಲೇಬೇಕು. ಏಕೆಂದರೆ ಮರಣವನ್ನು ಆರಿಸಿದ್ದು ಮಾನವನೇ, ದೇವರಲ್ಲ. ದೇವರು ಮಾನವನಿಗೆ ಸೃಷ್ಟಿ ಮಾಡಿದ್ದು ದೇವರೊಟ್ಟಿಗೆ ನಿತ್ಯ ಬದುಕಬೇಕೆಂದು, ಜೀವಿಸಬೇಕೆಂದು. ಆದರೆ ಮಾನವನೇ ಆರಿಸಿದ ಮರಣವನ್ನು, ದೇವರ ವಾಕ್ಯವನ್ನು ಅವಿಧೇಯತ್ವದಿಂದ, ದೇವರ ವಾಕ್ಯವನ್ನು ಪಾಲಿಸದೆ, ಒಂದು ಆಜ್ಞೆಯನ್ನು ಪಾಲಿಸದೆ ಮರಣವನ್ನು ತನ್ನದಾಗಿ ಮಾಡಿಕೊಂಡ. ಮರಣ ಬಂತೆಂದು ದೇವರ ವಾಕ್ಯ ಹೇಳ್ತಿದೆ. ಆದ ಕಾರಣ ಎಲ್ಲರೂ ಸಾಯಲೇಬೇಕು. ಆದರೆ ಸತ್ಯವೇದ ಹೇಳ್ತದೆ, ಮನುಷ್ಯನಿಗೆ ಒಂದೇ ಮರಣ ಅಲ್ಲ, ಎರಡು ಮರಣ ಉಂಟು. ಆತ್ಮದ ಮರಣ ಉಂಟು. ಈ ಶರೀರದ ಮರಣ ಏನಲ್ಲ, ಎಲ್ಲರೂ ಹೋಗಲೇಬೇಕು. ಆತ್ಮದ ಮರಣ ತುಂಬ ಇಂಪಾರ್ಟೆಂಟ್ ಆಗಿದೆ. ಅದು ಭಯಂಕರವಾಗಿದೆ, ಭಯದ ಸಂಗತಿಯಾಗಿದೆ. ಅದು ಆತ್ಮಿಕ ಮರಣ ಎಂದರೆ ನರಕಕ್ಕೆ ಹೋಗುವುದೊಬ್ಬನು. ಆ ಬೆಂಕಿಯಲ್ಲಿ ಯುಗಾಂತರಗಳಲ್ಲಿ ಆತನು ಆ ಬೆಂಕಿಯಲ್ಲಿ ಹೋಗಬೇಕಾಗ್ತದೆ. ಆ ಆತ್ಮಿಕ ಮರಣದಿಂದ ತಪ್ಪಿಸಬೇಕೆಂದು ಯೇಸು ಈ ಲೋಕಕ್ಕೆ ಶರೀರಧಾರೆಯಾಗಿ ಬಂದು ಮನುಷ್ಯನು ಮಾಡಿದ, ಶರೀರದಲ್ಲಿ ಮಾಡಿದ ಪಾಪಗಸ್ರ ಶರೀರದಲ್ಲಿ ಆತನು ಏನು ಮಾಡಿದ? ಶಿಲುಬೆಯಲ್ಲಿ ಸೋಲಿಸಿದ, ಮರಣವನ್ನು ಸೋಲಿಸಿದ. ಯೇಸು ಕ್ರಿಸ್ತನು ತನ್ನ ಮರಣದ ಮುಖಾಂತರ ತನ್ನ ರಕ್ತವನ್ನು ಕೊಟ್ಟು ಮಾನವ ಕುಲಕ್ಕೆ ತನ್ನ ರಕ್ತವನ್ನು ಕೊಟ್ಟಿದ್ದಾನೆ. ಆ ಪರಿಶುದ್ಧ ರಕ್ತ, ನಿರ್ದೋಷಿಯ ರಕ್ತ, ನಿರಪರಾಧಿಯ ರಕ್ತ ಆತನು ಶಿಲುಬೆಯಲ್ಲಿ ಕೊಟ್ಟಿದ್ದಾನೆ.
ಮಾನವನಿಗೆ ಪಾಪ ಪರಿಹಾರ ಆಗಲಿಕ್ಕೆ, ಶಾಪದಿಂದ ಬಿಡುಗಡೆ ಆಗಲಿಕ್ಕೆ ಆತನು ಶಾಪಗ್ರಸ್ತನಾಗಿದ್ದಾನೆ ಶಿಲುಬೆಯಲ್ಲಿ, ಮತ್ತು ರಕ್ತವನ್ನು ಸುರಿಸಿ ಮಾನವ ಕುಲಕ್ಕೆ ಒಂದು ಅವಕಾಶ ಮಾಡಿಕೊಟ್ಟ ಸಮಾಪನೆ ಉಂಟೆಂದು. ನಿನ್ನ ಪಾಪವು, ಮಾನವ ಕುಲದ ಪಾಪವು ಕ್ಷಮಿಸಲ್ಪಡ್ತದೆ ಎಂದು ತೋರಿಸಿಕೊಟ್ಟ. ಅಷ್ಟೇ ಅಲ್ಲ, ಆತನು ಶಿಲುಬೆಯಲ್ಲಿ ಮರಣ ಹೊಂದಿದ, ಶರೀರ ಮರಣ ಹೊಂದಿದ, ಆದರೆ ಆತ್ಮದಲ್ಲಿ ಆತನು 3ನೇ ದಿವಸ ಪುನರುತ್ಥಾನ ಆದ. ಆತನು ಪುನರುತ್ಥಾನ ಆದ ನಂತರ ಆತನು ಪುನರುತ್ಥಾನ ಶರೀರದು. ಆತನು ಬಂದು ಶಿಷ್ಯರಿಗೆ ಹುಡುಕಿಕೊಂಡು ಬಂದ. ಫಸ್ಟ್ ಶಿಷ್ಯರಿಗೆ ಹುಡುಕಿಕೊಂಡು ಬಂದು, ಶಿಷ್ಯರು ಕೋಣೆಯಲ್ಲಿ ಹೆದರಿಕೆಯಲ್ಲಿ ಭಯದಲ್ಲಿ ನಡುಗುತ್ತಿದ್ದರು, ನಮಗೆ ಕೂಡ ಹೊಡೆಯುತ್ತಾರೆ ಎಂದು, ಕೊಲ್ಲುತ್ತಾರೆ ಎಂದು. ಆದರೆ ಯೇಸು ಗೋಡೆಯ ಒಳಗಿಂದ ಬಂದ. ಏಕೆ? ಪುನರುತ್ಥಾನ ಶರೀರ. ಯೇಸು ಪುನರುತ್ಥಾನ ಆಗಿದ್ದಾನೆ. ಗೋಡೆ ಒಳಗೆ ಬಂದು ಮೊದಲು ಹೇಳಿದ ಮಾತು, ನಿಮಗೆ ಶಾಂತಿಯಾಗಲಿ ಹೇಳ್ದ. ಮೊದಲು ಕೊಟ್ಟ ಇದು. ಏಕೆ? ಯೇಸು ಗೊತ್ತಿತ್ತು ಅವರು ಹೆದರಿದ್ದಾರೆ. ನಿಮ್ಗೆ ಮೊದಲು ಶಾಂತಿಯಾಗಲಿ, ಶಾಂತವಾಗಿರಿ ಹೇಳ್ದ. ಹೆದರಬೇಡಿರಿ ಹೇಳ್ತಾನೆ. ಈಗ ನಾವು ಸತ್ಯವೇದ ಓದಿ ಹೆದರಬೇಡಿರಿ ಹೇಳ್ತಾನೆ ಆತನು. ಶಾಂತವಾಗಿರಿ. ಯೇಸು ಪುನರುತ್ಥಾನ ಆಗಿದ್ದಾನೆ. ಶಿಷ್ಯರೊಟ್ಟಿಗೆ ಮಾತಾಡಿದ ಆತನು, ಅವರಿಗೆ ಧೈರ್ಯ ಕೊಟ್ಟ ಆತನು, ಅವರೊಟ್ಟಿಗೆ ಊದಿದ. ತಗೊಳ್ಳಿ, ಪರಿಶುದ್ಧ ಆತ್ಮನ ತಗೊಳ್ಳಿ ಎಂದು ಪರಿಶುದ್ಧ ಆತ್ಮನ ಅವರಿಗೆ ಕೊಟ್ಟ. ಪರಿಶುದ್ಧ ಆತ್ಮನಿಂದ ಬಲ ಹೊಂದಿದವರು ಅವರು. ಪ್ರಿಯರೇ, ಯೇಸು ಸತ್ತದ್ದು ನಿಜ ಶಿಲುಬೆಯಲ್ಲಿ, ಆದರೆ ಪುನರುತ್ಥಾನ ಆಗಿದ್ದಾನೆ ಆತನು. ಶಿಲುಬೆಯಲ್ಲಿ ಆತನು ಸೈತಾನಿಗೆ ಸೋಲಿಸಿ ಜಯೋತ್ಸವವನ್ನು ಮಾಡಿದ, ಜಯಿಸಿದ. ಆತನು ಮರಣವನ್ನು ಜಯಿಸಿದ. ಏಕೆಂದರೆ 2ನೇ ಮರಣದಲ್ಲಿ ಯಾರು ಹೋಗಬಾರ್ದೆಂದಲ್ಲಿ, ಆ ನರಕಕ್ಕೆ ಹೋಗಬಾರ್ದೆಂದು. ಏಕೆ? ಆ ನರಕ ಯಾರಿಗೆ ಸೃಷ್ಟಿ ಮಾಡಿದ್ದು, ಸೃಷ್ಟಿಸಲ್ಪಟ್ಟಿದ್ದು? ಅದು ಸೈತಾನನಿಗೆ, ಮಾನವನಿಗೆ ಅಲ್ಲ, ಸೈತಾನಿಗೆ ಅದು. ಏಕೆ? ಸೈತಾನು ಮಾನಸಂತರಾಗಿಲ್ಲ, ಪಶ್ಚಾತ್ತಾಪ ಪಡಲಿ, ಅದಕ್ಕೆ ಸೈತಾನಂದೇ ಹೆಸರು. ಅವನು ಪಶ್ಚಾತ್ತಾಪ ಪಡುವನಲ್ಲ ಆತನು. ಸೈತಾನ ಒಬ್ಬ ದೂತನಾಗಿದ್ದಾನೆ. ಅದನ್ನು ಮಾನವನ ಹಾಗೆಲ್ಲ ದೇವರ ಸ್ವರೂಪವಾಗಿ, ಸ್ವಭಾವವಾಗಿ ಸೃಷ್ಟಿ ಮಾಡಿದ್ದಾನೆ. ದೇವರು ಪ್ರೀತಿ ಮಾಡ್ತಾನೆ, ಮಾನವನಿಗೆ ಪ್ರೀತಿ ಮಾಡ್ತಾ ಇದ್ದಾನೆ. ಅದೇ ಸೈತಾನ ಒಬ್ಬ ದೂತನಾಗಿದ್ದನು, ಪರಲೋಕದಲ್ಲಿ ದೇವರ ಸನ್ನಿಧಿಯಲ್ಲಿ ಇದ್ದನು. ಆತನೊಬ್ಬ ಬೆಳಕಾಗಿದ್ದನಲ್ಲಿ. ಆದರೆ ಆತನ ಕೃತ್ಯಗಳು ಕೆಟ್ಟದಾಗಿದ್ದರಿಂದ ಅವನು ದಬ್ಬಲ್ಪಟ್ಟನು ಕೆಳಗೆ. ಇಲ್ಲಿ ಕೆಳಗೆ ಲೋಕಕ್ಕೆ ದಬ್ಬಲ್ಪಟ್ಟನು ಆತನು ಕತ್ತಲೆಯಲ್ಲಿ ಇದ್ದಾನೆ. ಆತನು ಕತ್ತಲೆಗೆ ಸಂಬಂಧಪಟ್ಟವನು, ಆತನು ನರಕಕ್ಕೆ ಸಂಬಂಧಪಟ್ಟವನು. ಮಾನವನ ಹಾಗೆ ಅಲ್ಲ. ಅದಕ್ಕೋಸ್ಕರ ಯೇಸು ಈ ಲೋಕಕ್ಕೆ ಬಂದದ್ದು ಒಂದು ಅವಕಾಶ ಮಾನವನಿಗೆ. ಕೃಪೆ ಹೇಳ್ತದೆ, ಕೃಪೆ. ಮಾನವನಿಗೆ ಒಂದು ಅವಕಾಶ ಕೊಟ್ಟ. ಏನು? ಮಾನವನು ಪಶ್ಚಾತ್ತಾಪ ಹೊಂದಿ ದೇವರ ಕಡೆಗೆ, ಕ್ರಿಸ್ತನ ಕಡೆಗೆ ತಿರುಗಿಬೇಕು, ಆತನನ್ನು ಸ್ವೀಕಾರ ಮಾಡಿ ಆತನ ಮಾರ್ಗದಲ್ಲಿ ನಡೆಯಬೇಕೆಂದು ಯೇಸು ಕ್ರಿಸ್ತನು ಬಯಸ್ತಾನೆ. ಅದೇ ತೋರಿಸಿದ ದೇವರ ಚಿತ್ತ ಏನು? ಅದೇ ಚಿತ್ತವಾಗಿದೆ. ಅದಕ್ಕೋಸ್ಕರ ಇಲ್ಲಿ ಸತ್ಯವೇದಲ್ಲಿದೆ, ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೇ ಅಂತ ಹೇಳ್ತಾನೆ. ನನ್ನಲ್ಲಿದೆ. ಅಧಿಪತಿಯನ್ನು ಸೋರಿಸಿದ ಶಿಲುಬೆಯಲ್ಲಿ. ಅಧಿಪತಿ ಸೋಲಲ್ಪಟ್ಟಿದ್ದಾನೆ. ಈಗ ಏನುಂಟು ಅವನ ಹತ್ರ? ಸೈತಾನಂದರೆ ಏನು? ಸುಳ್ಳುಂಟು. ಆ ಸುಳ್ಳನ್ನು ಹಿಡಿದು ಲೋಕವನ್ನು ಏನು ಮಾಡ್ತಾರೆ? ಸುಳ್ಳಿನಿಂದ ನಡೆಸ್ತಾ ಇದ್ದಾನೆ. ದೇವರು ಏನು ಬಯಸ್ತಾನೆ? 2ನೇ ಮರಣಕ್ಕೆ ಯಾರು ಹೋಗಬಾರದೆಂದು ದೇವರು ಬಯಸ್ತಾನೆ. ಯಾವಾಗ ಅದು ತಪ್ಪುತ್ತದೆ? 2ನೇ ಮರಣ ಯಾವಾಗ ನಾವು ಯೇಸುವನ್ನು ಸ್ವಂತ ರಕ್ಷಕನನ್ನು ಸ್ವೀಕಾರ ಮಾಡ್ತೇವೆ, ಮಾನಸಂತರಾಗಿ ಪಶ್ಚಾತ್ತಾಪಾಗಿ, ಆಗ 2ನೇ ಮರಣದಿಂದ ನಾವು ತಪ್ಪುತ್ತೇವೆ. 2ನೇ ಮರಣಕ್ಕೆ ಹೋಗುವುದಿಲ್ಲ. ನಿತ್ಯ 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 ದೇವರೊಟ್ಟಿಗೆ ಇರ್ತೇವೆ. ಅದಕ್ಕೋಸ್ಕರ ಕೊಲೆಸಗರದ ಪತ್ರಿಕೆ 1 ಹೇಳ್ತೆ, ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿ ದೇವಕುಮಾರನ ರಾಜ್ಯದಲ್ಲಿ ಸೇರಿಸ್ತಾನೆ. ನಾವು ದೇವಕುಮಾರ ರಾಜ್ಯದ ಒಳಗೆ ಬರಬೇಕು. ದೇವರು ಏನು ಬಯಸ್ತಾನೆ? ಅದಕ್ಕೋಸ್ಕರ ದೇವರು ಹೇಳಿದ್ದು 7ನೇ ಅಧ್ಯಾಯದಲ್ಲಿ
ಪರಿಶುದ್ಧಾತ್ಮನು ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೋಸ್ಕರ ಯೇಸು ಹೇಳ್ತಾನೆ, ಅನರ್ಥನಾಗಿ ನಿಮಗೆ ಬಿಡುವುದಿಲ್ಲ ಎಂದು ಹೇಳಿದ್ದಾನೆ. ನಾನು ನಿಮಗೆ ಅನರ್ಥನಾಗಿ ಬಿಡುವುದಿಲ್ಲ, ನೀವು ಅನರ್ಥರಲ್ಲ ಎಂದು ಹೇಳ್ತಾನೆ. 7ನೇ ಅಧ್ಯಾಯದಲ್ಲಿ ಅಲ್ಲಿ 37 ಸ್ವಲ್ಪ ನಾವು ಧ್ಯಾನಿಸುವ. ಅಲ್ಲಿ ದೇವರ ಆ ಜಾತ್ರೆಯ ಯೇಸು ಈ ಲೋಕದಲ್ಲಿ ಇರುವಾಗನೇ ಪರಿಶುದ್ಧಾತ್ಮನ ವಿಷಯದಲ್ಲಿ ಮಾತಾಡಿದ್ದಾನೆ. ಪರಿಶುದ್ಧಾತ್ಮನ ವೆರಿ ಇಂಪಾರ್ಟೆಂಟ್. ನಿಮ್ಮ ಒಳಗೆ ಪರಿಶುದ್ಧಾತ್ಮನ ಇರಬೇಕು. ಈ ಯೇಸುಗೆ ಪುನರುತ್ಥಾನ ಮಾಡಿದ ಆತ್ಮ ನಿಮ್ಮ ಒಳಗೆ ಇರಬೇಕು. ನಿಮ್ಮ ಮೃತ್ಯ ದೇಹಕ್ಕೂ ಕೂಡ ಜೀವ ಬರ್ತದೆ. ಅಲ್ಲಿ ದೇವರ ಜಾತ್ರೆಯ ಮಹಾದಿನದ ಕಡೇ ದಿನದಲ್ಲಿ ಯೇಸು ನಿಂತುಕೊಂಡು ಯಾವನಿಗಾದರೂ ನೀರಡಿಕೆಯಾದರೆ ಆತನು ನನ್ನ ಬಳಿಗೆ ಬಂದು ಕುಡಿಯಲಿ. ಯಾರಿಗ ನೀರಡಿಕೆ ಆದರೆ, ಬಾಯಿರಿಕೆ ಆದರೆ ನನ್ನ ಬಳಿಗೆ ಬಂದು ಕುಡಿಯಲಿ. ದೇವರು ಏನು ಬಯಸ್ತಾ ಇದ್ದಾನೆ? ಕ್ರಿಸ್ತನ ಬಳಿಗೆ ಬಂದು ಮಾನವನು ಕುಡಿಯಬೇಕೆಂದು, ಕ್ರಿಸ್ತನ ಬಳಿಗೆ ಬರಬೇಕೆಂದು ದೇವರು ಬಯಸ್ತಾನೆ. ಏಕೆ? ಯೇಸು ಕ್ರಿಸ್ತನ ಬಳಿಗೆ ಬಂದರೆ ಮಾತ್ರ ಒಬ್ಬನಿಗೆ ರಕ್ಷಣೆ ಆಗ್ತದೆ. ಇಲ್ಲದರೆ ಸತ್ಯವೇದ ಹೇಳ್ತದೆ ರಕ್ಷಣೆ ಇಲ್ಲ. ಅಲ್ಲಿ ಹೇಳ್ತದೆ, ಯಾವನಿಗಾದರೂ ನೀರಡಿಕೆ ಆದರೆ ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬುವನ ಹೊಟ್ಟೆ ಒಳಗಿಂದ ಶಾಸ್ತ್ರದಲ್ಲಿ ಹೇಳುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವು ಎಂದು ಕೂಗಿ ಹೇಳಿದನು. ಕೂಗಿ ದೊಡ್ಡ ಶಬ್ದದಿಂದ ಹೇಳಿದನು. ಏಕೆ? ಜಾತ್ರೆಯ ದಿನ ಸಾವಿರ ಕಟ್ಲೆ ಜನ ಇದ್ದಾರೆ. ಅಲ್ಲಿ ಜಾತ್ರೆಗೆ ಬಂದವರು ಯೇಸುವಲ್ಲಿ ದೊಡ್ಡ ಶಬ್ದದಿಂದ ಕೂಗಿ ಹೇಳ್ತಾನೆ, ಯಾರಿಗಾದರೂ ಅಂದರೆ ಮನಸ್ಸಿದ್ದವರಿಗೆ. ಕರೆದದ್ದು ಎಲ್ಲರಿಗೆ ಯೇಸು ಕರೆದಿದ್ದಾನೆ. ದೇವರು ತಂದೆಯಾದವರು ಎಲ್ಲರಿಗೆ ಕರೆದಿದ್ದಾನೆ ಬನ್ನಿರಿ ಎಂದು. ಆದರೆ ಯೇಸು ಹೇಳ್ತಾನೆ ಮನಸ್ಸಿದ್ದವರೀಗ. ಎಲ್ಲರಿಗೆ ಕರೆದಿದ್ದಾನೆ, ಎಲ್ಲರಿಗೆ ಮನಸ್ಸಿಲ್ಲ ಬರಲಿಕ್ಕೆ, ಎಲ್ಲರಿಗೆ ಮನಸ್ಸಿಲ್ಲ. ಈಗ ಹೇಳ್ತಾನೆ ಮನಸ್ಸಿದ್ದವರು ಬನ್ನಿ. ಯಾರಿಗಾದರೂ ಮನಸ್ಸಿದ್ದರೆ, ಅಲ್ಲಿ ದೇವರ ವಾಕ್ಯ ಹೇಳ್ತದೆ ನೋಡಿ, ಅಲ್ಲಿ ದೇವರ ವಾಕ್ಯ ಹೇಳ್ತಾನೆ, ನನ್ನನ್ನು ನಂಬುವನ ಹೊಟ್ಟೆ ಒಳಗಿಂದ ಶಾಸ್ತ್ರದಲ್ಲಿ ಹೇಳುವ ಪ್ರಕಾರ ಜೀವಕರವಾದ ನೀರಿನ ಹೊಳೆ. ಜೀವಕರವಾದ ನೀರಿನ ಹೊಳೆ, ಜೀವ. ಇವತ್ತು ನಮ್ಮೊಳಗೆ ಜೀವ ಬೇಕಾದರೆ ಆ ಹೊಳೆ ಬೇಕು, ಪರಿಶುದ್ಧಾತ್ಮನ ಹೊಳೆ ಬೇಕು. ಯೇಸು ಕ್ರಿಸ್ತನ ಒಳಗಿದ್ದ ಪರಿಶುದ್ಧ ಜೀವಕರವಾದ ಹೊಳೆ, ಅಲ್ಲಿ ದೇವರ ವಾಕ್ಯದ ಹೊಳೆಗಳು ಹರಿಯುವುದು ಎಂದು ಕೂಗಿ ಹೇಳಿದನು. ಮತ್ತು ಇದನ್ನು ಯೇಸು ತನ್ನನ್ನು ನಂಬುವವರು, ಯಾರ್ಯಾರು ನಂಬುತ್ತಾರೆ ಎಲ್ಲರೂ, ಶಬ್ದ ಎಲ್ಲರಿಗೆ ಕೇಳಿದಲ್ಲಿ, ಜಾತ್ರೆಯಲ್ಲಿ ಬಂದ ಎಲ್ಲರಿಗೆ ಶಬ್ದ ಕೇಳಿದೆ. ಯೇಸುವನ್ನು ಕರೆದದ್ದು ಕರೆಯುವಿಕೆ ಎಲ್ಲರಿಗೆ ಸಿಕ್ಕಿದೆ. ಆದರೆ ಎಲ್ಲರೂ ನಂಬಲಿಲ್ಲ. ಇವತ್ತು ಕೂಡ ನಾವು ನೋಡ್ತೀವಿ, ಶಬ್ದ ಎಲ್ಲ ಕಡೆಯಲ್ಲಿ ಹೋಗ್ತಾ ಉಂಟು, ಸುವಾರ್ಥ ಎಲ್ಲ ಕಡೆಯಲ್ಲಿ ಹೋಗ್ತಾ ಉಂಟು. ಈ ಸತ್ಯ ಸುವಾರ್ಥ ಎಲ್ಲರೂ ನಂಬುವುದಿಲ್ಲ. ಎಲ್ಲರೂ ತನ್ನ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ತನ್ನ ಆಲೋಚನೆ ಪ್ರಕಾರ ನಡೆಯುತ್ತಾ ಇದ್ದಾರೆ. ಏಕೆಂದರೆ ಅವರವರ ಇಚ್ಛೆ. ಯಾರಿಗಾದರೂ ಯೇಸು ಹೇಳಿದ್ದಾನೆ ಅಂದರೆ ಮನಸ್ಸಿದ್ದವರು ಮಾತ್ರ. ಇವತ್ತು ನಾವು ಲೋಕದಲ್ಲಿ ನೋಡ್ತೇವೆ, ಕೆಲವರಿಗೆ ಮನಸ್ಸುಂಟು, ಕೆಲವರಿಗೆ ಮನಸ್ಸಿಲ್ಲ. ಅಂದರೆ ಯೇಸು ಯಾರಿಗೆ ಫೋರ್ಸು ಮಾಡುವುದಿಲ್ಲ, ನೀವು ಬಾ ಎಂದು. ಅಂದರೆ ಅವರವರಿಗೆ ಬಿಟ್ಟಿದೆ. ಒಳ್ಳೆಯದು ಕೆಟ್ಟದು ಅರಿಯುವ ವರ ಇಲ್ಲಿ ಉಂಟು, ಅವನಲ್ಲಿ ಉಂಟು, ಒಬ್ಬ ವ್ಯಕ್ತಿಯ ಒಳಗೆ ಉಂಟು. ಒಳ್ಳೆಯದೇನು ಕೆಟ್ಟದೇನೊಂದು ಅರಿಯುವ ಅವನಲ್ಲಿ ಉಂಟು. ಅವನೇ ಆರಿಸಿದ್ದು, ಅವನೇ ಇದೇನು ತೋಟದಲ್ಲಿ ಅವನು ಆರಿಸಿದ್ದು. ಮೊದಲೇನು ಮನುಷ್ಯ ಆರಿಸಿದ್ದದು ಒಳ್ಳೆಯದು ಕೆಟ್ಟದವರು. ನೋಡು, ಒಳ್ಳೆಯದ ಕೆಟ್ಟದವರ ಮರದ ಫಲವನ್ನು ತಿನ್ನಬೇಡ ಎಂದು ಹೇಳಿದ್ದು. ಅವನು ಏನು ಮಾಡಿದ? ತಿಂದದ್ದು. ಈಗ ಒಳ್ಳೆಯದು ಕೆಟ್ಟದ್ದು ಏನೆಂದು ಅವನ ಒಳಗೆ ಗೊತ್ತುಂಟು ಅವನಿಗೆ. ಈಗ ಮಾನವನು ಇಷ್ಟು ಜಗತ್ತಲ್ಲಿ ಮಾನವನು ಇದ್ದಾನೆ ಪ್ರಿಯರೇ, ಅವರ ಒಳಗೆ ಅವರಿಗೆ ಗೊತ್ತುಂಟು ಒಳ್ಳೆಯದೇನು ಕೆಟ್ಟದೇನು, ಹಾಳು ಕಹಿ ಏನು ಸಿಹಿ ಏನದು ಗೊತ್ತುಂಟು. ಅದಕ್ಕೋಸ್ಕರ ಯಾರಿಗಾದರೂ ಬರಲಿಕ್ಕೆ ಮನಸ್ಸಿದ್ದವರಿಗೆ ಮಾತ್ರ ದೇವರು ಕರೆಯುತ್ತಾ ಇದ್ದಾನೆ. ಮನಸ್ಸಿದ್ದರೆ ನನ್ನ ಬಳಿಗೆ ಬಂದು ಕುಡಿಯಲಿ ಎಂದು ಹೇಳ್ತಾನೆ. ಕುಡಿಯಲಿ ಏನು? ಪರಿಶುದ್ಧಾತ್ಮನು ಒಬ್ಬ ವ್ಯಕ್ತಿಗೆ ಈಗ ಜೀವಿಸುವ ವ್ಯಕ್ತಿಗೆ
ಯಾರ್ಯಾರು ಕ್ರಿಸ್ತನಿಗೆ ಸ್ವೀಕಾರ ಮಾಡಿ ಜೀವಿಸ್ತಾ ಇದ್ದಾರೆ ಆ ವ್ಯಕ್ತಿಗೆ ಪರಿಶುದ್ಧಾತ್ಮನು ತುಂಬ ಇಂಪಾರ್ಟೆಂಟ್ ಆಗಿದೆ. ಆ ವ್ಯಕ್ತಿ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟ ವ್ಯಕ್ತಿ ಇರಬೇಕು. ಈಗ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಇದನ್ನು ಯೇಸು ತನ್ನ ನಂಬುವವರು ಹೊಂದಲಿ ಎಂದು ಪರಿಶುದ್ಧಾತ್ಮನ ವರವನ್ನು ಕುರಿತು ಹೇಳಿದು. ಪರಿಶುದ್ಧ ಆತ್ಮನ ವಿಷಯದಲ್ಲಿ ಯೇಸು ಮಾತಾಡಿದ್ದು, ಮೊದಲೇ ಮಾತಾಡಿದ್ದು. ಅಂದರೆ ಒಬ್ಬ ವ್ಯಕ್ತಿ ಪರಿಶುದ್ಧ ಆತ್ಮನಿಂದ ತುಂಬಲ್ಪಡಬೇಕು. ಪ್ರಿಯರೇ, ಯೇಸು ಕ್ರಿಸ್ತನ ಬರವಣಿಗೆಯ ಸಮಯದಲ್ಲಿ ನಾವು ಇದ್ದೇವೆ. ಈ ಒಂದು ಸಮಯದಲ್ಲಿ ಜೀವಿಸ್ತಾ ಇದ್ದೇವೆ. ಸತ್ಯವೇದದಲ್ಲಿ ಬರೆಯಲ್ಪಟ್ಟ ಎಲ್ಲ ಪ್ರವಾದನೆ ನೆರವೇರ್ತಾ ಉಂಟು. ಎಲ್ಲ ಪ್ರವಾದನೆ ನೆರವೇರ್ತಾ ಉಂಟು. ಅದಕ್ಕೆ ಪೌಲನು ಹೇಳ್ತಾನೆ, ಒಂದು ಮಿಸ್ಟ್ರಿ, ಒಂದು ಗುಟ್ಟು ಉಂಟು ಈ ಸತ್ಯವೇದದಲ್ಲಿ. ಒಂದು ಗುಟ್ಟಿನ ವಿಷಯದಲ್ಲಿ ನಿಮಗೆ ಮಾತಾಡ್ತೇನೆಂದು 15ನೇ ಅಧ್ಯಾಯದಲ್ಲಿ ಕೂಡ ಹೇಳಿದ್ದಾನೆ. ತೆಸಲೋನಿಕ 4ನೇ ಅಧ್ಯಾಯದಲ್ಲಿ ಕೂಡ ಹೇಳಿದ್ದಾನೆ. 1ನೇ ತೆಸಲೋನಿಕ. ಈ ಗುಟ್ಟು ಈಗ ಸಂಪೂರ್ಣ ಆಗುವುದರಲ್ಲಿ ಉಂಟು. ಈ ಸಮಯದಲ್ಲಿ ನೀವು ಮತ್ತು ನಾವು ಜೀವಿಸ್ತಾ ಇದ್ದೇವೆ. ಹೇಗೆ ಜೀವಿಸಬೇಕು? ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟು ನಾವು ಜೀವಿಸಬೇಕು. ಪರಿಶುದ್ಧಾತ್ಮ ನಮ್ಮಲ್ಲಿ ಇರಬೇಕು. ನಾವು ದೇವರ ಮಕ್ಕಳು ಪರಿಶುದ್ಧಾತ್ಮನ ತುಂಬಲ್ಪಟ್ಟವರಾಗಬೇಕು. ಪರಿಶುದ್ಧಾತ್ಮನ ತುಂಬಲ್ಪಟ್ಟು ಯೇಸುವಿನ ಹಿಂದೆ ನಾವು ನಡೆಯಬೇಕು. ಪರಿಶುದ್ಧತೆ ನಾವು ಕಾಯಬೇಕು. ಪರಿಶುದ್ಧ ರೀತಿಯನ್ನು ನಡೆಯಬೇಕೆಂದು ಯಾರು ಬಯಸ್ತಾನೆ? ದೇವರು ಬಯಸ್ತಾ ಇದ್ದಾನೆ. ಆತನ ಆಜ್ಞೆಯನ್ನು ನಾವು ಪಾಲಿಸಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ನಾವು ಆತನಿಗೆ ವಿಧೇಯರಾಗಿ ನಡೆಯಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಈ ಸತ್ಯ ನಿಮಗೆ ತಿಳಿಯಪಡಿಸಬೇಕೆಂದು ಆತನು ಬಯಸ್ತಾ ಇದ್ದಾನೆ. ವಿಧ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ಆತನು ಬರುವವನಾಗಿದ್ದಾನೆ. ದೇವರ ಮಕ್ಕಳು ಇವತ್ತು ಸಿದ್ಧ ಇದ್ದೀರಾ? ನೀವು ಸಿದ್ಧ ಇದ್ದೀರಾ? ನಾವು ಸಿದ್ಧ ಇದ್ದೇವಾ? ಆತನ ಬರವಣಿಗೆ, ಆತನ ಮಾಡಿದ ಪ್ರವಾದನೆ ನೆರವೇರಲಿಕ್ಕುಂಟು. ಈಗ ಆ ನೆರವೇರುವ ಸಮಯದಲ್ಲಿ ನೀವು ಮತ್ತು ನಾವು ಜೀವಿಸ್ತಾ ಇದ್ದೇವೆ. ಎಷ್ಟು ನಾವು ಗಂಭೀರವಾಗಿರಬೇಕು. ಆ ನೆರವೇರುವ ಸಮಯದಲ್ಲಿ ನಾವು ಎಷ್ಟು ಗಂಭೀರವಾಗಿರಬೇಕು. ಪ್ರಿಯರೇ, ಯಾಕೆ? ಯೇಸು ಪುನರುತ್ಥಾನ ಆಗಿದ್ದಾನೆ. ಯೇಸುನ ಪುನರುತ್ಥಾನ ಆತ್ಮ ಉಂಟು. ಈಗ ನಾವೆಲ್ಲರೂ ಆತ್ಮನಿಂದ ತುಂಬಿ ಸಿದ್ಧವಾಗಿರಬೇಕೆಂದು ದೇವರು ಬಯಸ್ತಾನೆ. ಅದಕ್ಕೋಸ್ಕರ ನಾನು ಮೊದಲಿಗಿತ್ತಿ ನಾನು ಮೊದಲಿಂಗನು, ನೀವು ಮೊದಲಿಗಿತ್ತಿ ಎಂದು ದೇವರ ವಾಕ್ಯ ಹೇಳ್ತದೆ. ಆತನು ಮೊದಲಿಂಗನಾಗಿದ್ದಾನೆ, ನಾವು ಮೊದಲಿಗಿತ್ತಿ ಆಗಿದ್ದೇವೆ. ಏಕೆಂದರೆ ಆತನು ಏನು ಬಯಸ್ತಾ ಇದ್ದಾನೆ? ನಾನು ಎಲ್ಲಿ ಇದ್ದೇನೆ ನೀವು ಕೂಡ ಅಲ್ಲಿ ಇರಬೇಕೆಂದು ಯೇಸು ಕ್ರಿಸ್ತನು ಮೊದಲೇ ಹೇಳಿದ್ದಾನೆ. ನಾನು ಎಲ್ಲಿ ಇದ್ದೇನೆ, ಯೇಸು ಹೇಳ್ತಾನೆ, ನೀವು ಕೂಡ ನನ್ನೊಟ್ಟಿಗೆ ಇರಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಅದಕ್ಕೋಸ್ಕರ ನಿಮಗೆ ಪರಿಶುದ್ಧ ಆತ್ಮ ಕೊಡಲ್ಪಟ್ಟಿದೆ. ದೇವರ ಕೃಪೆ ಉಂಟು ಲೋಕದಲ್ಲಿ. ಏಕೆ? ಮಾನವನು ರಕ್ಷಣೆ ಹೊಂದಬೇಕೆಂದು. ಎಲ್ಲಕ್ಕಿಂತ ದೊಡ್ಡ ಆಶೀರ್ವಾದ ಯಾವುದು ಆಶೀರ್ವಾದ? ಯೇಸು ಪುನರುತ್ಥಾನ ಆಗಿದ್ದಾನೆ. ಒಬ್ಬನ ಜೀವಿತದಲ್ಲಿ ಆ ಪುನರುತ್ಥಾನ ಆತ್ಮ ಇದ್ದರೆ ದೊಡ್ಡ ಆಶೀರ್ವಾದ. ಅದಕ್ಕಿಂತ ದೊಡ್ಡ ಆಶೀರ್ವಾದ ಇಲ್ಲ ಲೋಕದಲ್ಲಿ, ಜಗತ್ತಲ್ಲಿ. ಅದಕ್ಕಿಂತ ದೊಡ್ಡ ಆಶೀರ್ವಾದ ಇಲ್ಲ. ಇವತ್ತು ಮಾನವನ ಆಶೀರ್ವಾದ ಹಿಂದೆ ಓಡುತ್ತಾ ಇದ್ದಾನೆ, ಈ ಲೋಕದ ಆಶೀರ್ವಾದ ಹಿಂದೆ. ಆದರೆ ನಿತ್ಯತ್ವದ ಆ ಪುನರುತ್ಥಾನದ ಆಶೀರ್ವಾದ ನಿನ್ನ ಒಳಗೆ ಇದ್ದರೆ ನಿನಗಿಂತ ದೊಡ್ಡ ವ್ಯಕ್ತಿ ಈ ಜಗತ್ತಲ್ಲಿ ಯಾರೂ ಇಲ್ಲ. ನೀನು ಎಲ್ಲ ಜಗತ್ತನೇ ಇಷ್ಟು ಮಾನವನ ಇದ್ದಾನಲ್ಲ, ಇಷ್ಟು ಮಾನವನ ಪೈಕಿ ನೀನು ದೊಡ್ಡ ವ್ಯಕ್ತಿ, ಐಶ್ವರ್ಯವಂತನಾಗಿದ್ದಿ. ಏಕೆ? ದೊಡ್ಡ ಆಶೀರ್ವಾದ ಎಲ್ಲಿ ಉಂಟು? ನಿನ್ನ ಒಳಗುಂಟು. ಪುನರುತ್ಥಾನ ಮಾಡಿದ ಆತ್ಮ ನಿನ್ನ ಒಳಗೆ ಉಂಟು. ಅದಕ್ಕೆ ದೇವರ ನಮಗೆ ಸ್ತೋತ್ರವಾಗಲಿ. ನಿನಗೆ ಅರ್ಥ ಆಯಿತು ಅಂತ ನಂಬುತ್ತೇನೆ. ಪುನರುತ್ಥಾನ, ಯೇಸು ಕ್ರಿಸ್ತನ ಪುನರುತ್ಥಾನ ಎಂದರೆ ಏನೆಂದು ನಿನಗೆ ಅರ್ಥ ಆಯಿತು ಅಂತ ನಂಬುತ್ತೇನೆ. ಈ ವಾಕ್ಯದಿಂದ ದೇವರನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿ ಇರುವ ತಂದೆ, ನಿನಗೆ ಸ್ತೋತ್ರ. ನಿನ್ನ ಅಪಾರ ಪ್ರೀತಿ ಕಥನೆ, ನಿನ್ನ ಮಗನ ಮುಖಾಂತರ ಲೋಕಕ್ಕೆ ನೀನು ಪ್ರೀತಿ ತೋರಿಸಿದ್ದಿ ಕಥನೆ. ಸ್ತೋತ್ರ. ನೀನು ಶಿಲುಬೆಯಲ್ಲಿ ಸತ್ತದ್ದು ನಿಜ, ಆದರೆ 3ನೇ ದಿವಸ ನೀನು ಪುನರುತ್ಥಾನ ಆಗಿದ್ದಿ ಕಥನೆ. ಯೇಸುವೆ, ನಿನಗೆ ಸ್ತೋತ್ರ. ನೀನು ಪುನರುತ್ಥಾನ ಆಗಿ ಕಥನೆ ಒಯ್ಯಲ್ಪಟ್ಟು ತಂದೆಯ ಬಲಪಾಸದಲ್ಲಿ ಕೂತ್ಕೊಂಡು ಇಲ್ಲಿ ಇಡೀ ಮಾನವ ಕುಲಗೋಸ್ಕರ ನೀನು ವಿಜ್ಞಾಪನೆ ಮಾಡ್ತಾಯಿದ್ದಿ ಈ ಸಮಯದಲ್ಲಿ ಕಥನೆ. ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ನಮ್ಮ ಸಂಗಡ ಈ ಲೋಕದ ಅಂತ್ಯ ತನಕ ಇದ್ದೆಂದು ವಾಗ್ದಾನ ಮಾಡಿದಿ. ಈ ಮಕ್ಕಳ ಸಂಗಡ
ಈ ಲೋಕದ ಅಂತ್ಯ ತನಕ ನೀನು ಇದ್ದಿದ್ದಕ್ಕೆ ಸ್ತೋತ್ರಪ್ಪ. ನಿನ್ನ ಹಸ್ತ ಇವರ ಮೇಲೆ ಇಳಿದು ಬರಲಿ ಕರ್ತನೆ. ಈ ಒಂದು ಕರ್ತನೆ ಆಶೀರ್ವಾದ ಅವರು ಪುನರ್ತನ ಆಶೀರ್ವಾದ ಪಡಕೊಳ್ಳಲಿ ಕರ್ತನೆ ದೇವ, ಹೊಂದಲಿ ಕರ್ತನೆ ದೇವ. ನಿನಗೆ ಸ್ತೋತ್ರಪ್ಪ. ನಿನ್ನ ಹಸ್ತ ಇವರ ಮೇಲೆ ಇದ್ದಿದ್ದಕ್ಕೆ ಸ್ತೋತ್ರ. ಇವರು ನೀನು ನಡೆಸು, ಕಾರ್ಯ ಮಾಡು ಕರ್ತನೆ. ಇವರ ಒಟ್ಟಿಗೆ ಈ ಜಗತ್ತಿನ ಅಂತ್ಯ ತನಕ ನೀನು ಇದ್ದೇನೆಂದು ವಾಗ್ದಾನ ಮಾಡಿದಿ ಸ್ತೋತ್ರಪ್ಪ. ಇವರ ಕೆಲಸ ಕಾರ್ಯದಲ್ಲಿ ಆಶೀರ್ವಾದ ಮಾಡು. ಇವತ್ತಿನ ದಿವಸ ಇವರಿಗೆ ಆಶೀರ್ವಾದ ನಿಧಿಯಿಂದ ನೀನು ತುಂಬಿಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ರೀತಿ ನೀನು ಇವರಿಗೆ ಬ್ಲೆಸ್ ಮಾಡಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ನಾವು ಅಂತ್ಯಾಶವನ್ನು ಪಡ್ಕೊಳ್ಳುವ. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ಕ್ರಿಸ್ತನು ಪ್ರತ್ಯಕ್ಷ ಆಗುವ ತನಕ ನಿಮ್ಮ ಸಂಗಡ ಇರಲಿ. ಆಮೇನ್.